ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹೇಳ್ರಪ್ಪ ಹೇಳ್ರು. ದರ್ಶನ್ಗೆ, ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಡ್ತು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಆಪರೇಷನ್ ಮಾಡದೆ ಹೋದ್ರೆ ಲಕ್ವ ಹೊಡೆದು ಬಿಡುತ್ತೆ ಅಂದವರು ಬೇಲ್ ಸಿಕ್ ಹೊರಗಡೆ ಬಂದ ಮೇಲೆ ಆಪರೇಷನ್ ನಿನ್ನ ಸುದ್ದಿನೇ ಇಲ್ಲ. ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಅಡ್ಮಿಟ್ ಆಗಿದ್ದು BGS ಹಾಸ್ಪಿಟಲ್ನಲ್ಲಿ. ಡಾಕ್ಟರ್ಗೆ 2 ವಾರಕ್ಕೊಂದ್ಸಲ ಅಪ್ಡೇಟ್ ಕೊಡ್ಬೇಕಿತ್ತು ಅವ್ರು ಕೋರ್ಟ್ಗೆ ಏನು ಟ್ರೀಟ್ಮೆಂಟ್ ಆಗ್ತಿದೆ ಅಂತ. ಸ್ವಾಮಿ ಅಷ್ಟೊಂದು ಜೈಲ್ ಹೋಗಿ ಬಂದೋ ನಾನು ಸ್ವಾಮಿ. ನನಗೆ ಮೀಡಿಯಾ ನನ್ನ 2 ದಿನಗಳ ಹಿಂದೆ 11ನೇ ತಾರೀಕಿಗೆ ಇಂಟರಿಮ್ ಬೇಲ್ನ ಅವಧಿ ಮುಗೀತು. ನಾನು ಪಕ್ಕಾ ಆಕ್ಚುಲಿ ಲೋಕಲ್. ನಾನು ಇಂಟರಿಮ್ ಬೇಲ್ 6 ವಾರಗಳ ಕಾಲ ಕೊಟ್ಟಾಗ ಲಕ್ವ ಎಲ್ಲ ಹೊಡೆಯೋದು ಬೇಡಪ್ಪ, ಹೋಗು ಮೊದಲು ಆಪರೇಷನ್ ಮಾಡಿಸ್ಕೊಂಬ, ಆಪರೇಷನ್ ಮಾಡಿ ಪೋಸ್ಟ್ ಸರ್ಜರಿಯ ರಿಕವರಿನೂ ಮುಗಿಸ್ಕೊಂಡು ಬಾ ಅಂತ. ನೀವು ಅನ್ಕೊಂಡ್ಬಿಟ್ಟಿದ್ರೆ ಮೀಡಿಯಾದವ್ರು ಕಿತ್ತ ಹಾಕೊಂಡ್ಬಿಡ್ತೀವಿ ಮಾಡ್ರಿ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನಿನಗೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನೀನೆಷ್ಟೇ ದೊಡ್ಡ ವಿಲ್ಲನ್ ಆದ್ರೂ ಕೊನೆಯಲ್ಲಿ ಗೆಲ್ಲೋದು ಯಾರು ಹೇಳು? ಹೀರೋನೇ. ಒಂಟಿ 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 ಸರ್ಗ ಬಾಸ್ ಕೀಳಾಕುತ್ತೆ ಗುಡುಗಿ ನಂಗೆ ಕೇಳಿ ಬಾಸ್ ಮುಂದೆ ಐಟಮ್ ಮಾಡಿ ಹಬ್ಬ ನೋಡ್ರಿ ಬಾಸ್. ಟೆಲ್ ಯು ಬಾಯ್ಸ್, ಹಿ ಇಸ್ ಬಾಸ್.